ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂಡೆಲಿಯನ್ ಡಿಸಾರ್ಡರ್ಸ್ ದಟ್ ಈಸ್ 5 ಮೆಂಡೆಲಿಯನ್ ಡಿಸಾರ್ಡರ್ಸ್ ಇದೆ. ಹಿಮೋಫಿಲಿಯಾ, ಸಿಕಲ್ ಸೆಲ್ ಎನಿಮಿಯಾ, ಫಿನೈಲ್ ಕೀಟೋನ್ಯೂರಿಯಾ, ಥಲಸಿಮಿಯಾ ಆ್ಯಂಡ್ ಕಲರ್ ಬ್ಲೈಂಡ್ನೆಸ್. ಈ 5 ಮೆಂಡೆಲಿಯನ್ ಡಿಸಾರ್ಡರ್ಗಳನ್ನು ವಿತ್ ಡೀಟೇಲ್ಡ್ ಆಗಿ ಆ್ಯಂಡ್ ಇನ್ ಈಸಿ ವೇ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಲೆಟ್ ಅಸ್ ಸ್ಟಡಿ. ನೋಟ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ವೆಲ್ಕಮ್ ಟು ಮೈ ಸ್ಟಡಿ ಮೇಡ್ ಈಸಿ. ಸೊ 5th ಚಾಪ್ಟರ್ ಆಫ್ ಕ್ಲಾಸ್ 12 ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನಲ್ಲಿ ಈಗಾಗಲೇ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಅಪ್ಲೋಡ್ ಮಾಡಿ ಆಗಿದೆ. ದಟ್ ಈಸ್ ಮೊನೊಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಲಾಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಜೆನೆಟಿಕ್ಸ್. ಇದೆಲ್ಲದರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಆಗಿದೆ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇನ್ ದ ಚಾನಲ್ ಪ್ಲೇ ಲಿಸ್ಟ್. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಅಂತಂದರೆ ಏನು? ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಅಂತಂದರೆ ಪೇರೆಂಟ್ಸಿಂದ ಅವರ ಮಕ್ಕಳಿಗೆ ಇನ್ಹೆರಿಟ್ ಆಗುವಂಥ ಡಿಸಾರ್ಡರ್ಸ್ಗಳು, ಅಂತಂದರೆ ಆನುವಂಶಿಕವಾಗಿ ಬರುವಂತಹ ರೋಗಗಳು ಅಥವಾ ಡಿಸಾರ್ಡರ್ಸ್ಗಳಿಗೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಜೆನೆಟಿಕ್ ಡಿಸಾರ್ಡರ್ಸಲ್ಲಿ 2 ಟೈಪ್ಸ್ ಇದೆ. ಒನ್ ಈಸ್ ಮೆಂಡೆಲಿಯನ್ ಡಿಸಾರ್ಡರ್ಸ್. ಅನದರ್ ಟೈಪ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಒನ್ ಈಸ್ ಮೆಂಡೆಲಿಯನ್ ಡಿಸಾರ್ಡರ್ಸ್, ಅನದರ್ ಒನ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಏನು ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತಂದರೆ, ಸೊ ಮೆಂಡೆಲಿಯನ್ ಡಿಸಾರ್ಡರ್ಸ್ ಆರ್ ಕಾಸ್ಡ್ ಡ್ಯೂ ಟು ಮ್ಯೂಟೇಷನ್ ಇನ್ ಸಿಂಗಲ್ ಜೀನ್. ಮೀನ್ಸ್ ಮೆಂಡೆಲಿಯನ್ ಡಿಸಾರ್ಡರ್ಸ್ಗಳಿಗೆ ಕಾರಣ ಏನು ಅಂತಂದರೆ, ಸೊ DNA ಇರುವಂತಹ ಜೀನ್ಗಳಲ್ಲಿ ಮ್ಯುಟೇಷನ್ ಆದಾಗ, ಸೊ ಆ ಮ್ಯುಟೇಷನಿಂದ ಏನಾಗುತ್ತೆ, ಆ ಒಂದು ಅಮೈನೋ ಆ್ಯಸಿಡ್ ಪ್ರೊಡ್ಯೂಸ್ ಆಗೋದು ಚೇಂಜ್ ಆಗುತ್ತೆ. ಸೊ ಅಮೈನೋ ಆ್ಯಸಿಡ್ ಪ್ರೊಡ್ಯೂಸ್ ಆಗೋದು ಅಂತಂದರೆ ಏನು, ಅದರಿಂದ ಬರುವಂಥ ಕ್ಯಾರೆಕ್ಟರ್, ಆ ಜೀನ್ ಯಾವ ಒಂದು ಕ್ಯಾರೆಕ್ಟರ್ಗೆ ಕಾರಣ ಆಗಿತ್ತು, ಸೊ ಆ ಕ್ಯಾರೆಕ್ಟರಲ್ಲಿ ಡಿಫರೆನ್ಸಸ್ಗಳು ಕಾಣೋದಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯಾಗಿ ಮೆಂಡೆಲಿಯನ್ ಡಿಸಾರ್ಡರ್ಸ್ಗಳು ಬರುವಂಥದ್ದು ಜೀನಲ್ಲಿ, ಒಂದು ಸಿಂಗಲ್ ಜೀನಲ್ಲಿ ಏನಾದರೂ ಮ್ಯುಟೇಷನ್ ಆದಾಗ, ಸೊ ಆ ತರಹ ಡಿಸಾರ್ಡರ್ಸ್ಗಳು ಕಾಸ್ ಆಯಿತು ಅಂತಂದರೆ ಅವುಗಳನ್ನು ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇನ್ನು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತಂದರೆ ಎಡಿಷನ್ ಆರ್ absence or abnormal chromosome arrangement. ಸೊ ಈ ತರಹ ಕ್ರೋಮೋಸೋಮ್ಗಳ ನಂಬರ್, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಎಷ್ಟಿರಬೇಕು ಕ್ರೋಮೋಸೋಮ್ಗಳು? 46 ಇದೆ, ಹೌದಾ? ಸೊ 46ಗಿಂತ ಒಂದು ಜಾಸ್ತಿ ಆದ್ರೂ ಅಥವಾ ಒಂದು ಕಡಿಮೆ ಆದ್ರೂ ಅಲ್ಲಿ ಏನಾಯಿತು, ಕ್ರೋಮೋಸೋಮ್ಗಳ ಸಂಖ್ಯೆ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು. ದಟ್ ಈಸ್ ಅಲ್ಲಿ ಏನಾಯಿತು, ಕ್ರೋಮೋಸೋಮ್ಗಳ ಸಂಖ್ಯೆ ವ್ಯತ್ಯಾಸ ಆಯಿತು. ಸೊ ಈ ತರಹ ಎಡಿಷನ್ ಅಥವಾ ಆಬ್ಸೆನ್ಸ್ ಆಗೋದ್ರಿಂದ, ಅಥವಾ ಇರುವಂಥ 46 ಕ್ರೋಮೋಸೋಮ್ಸ್ಗಳಲ್ಲಿನೇ ಅರೇಂಜ್ಮೆಂಟ್ ಅದು ಕರೆಕ್ಟಾಗಿ ಆಗಿದ್ದಿಲ್ಲ ಅಂತಂದರೆ, ಸೊ ಆ ತರಹ ಡಿಸಾರ್ಡರ್ಸ್ಗಳಿಗೆ ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ನಾವು ಟುಡೇ ಲೆಟ್ ಅಸ್ ಸ್ಟಡಿ ಅಬೌಟ್ ಮೆಂಡೆಲಿಯನ್ ಡಿಸಾರ್ಡರ್ಸ್. ಸೊ ಮೆಂಡೆಲಿಯನ್ ಡಿಸಾರ್ಡರ್ಸಲ್ಲಿ ಏನು ಹೇಳಿದೆ ನಾನು, ಒಂದು ಜೀನಲ್ಲಿ ವೇರಿಯೇಷನ್ ಆಗೋದ್ರಿಂದ ಅಥವಾ ಮ್ಯುಟೇಷನ್ ಆಗೋದ್ರಿಂದ ಅಲ್ಲಿ ಡಿಸಾರ್ಡರ್ಸ್ಗಳು ಬಂದರೆ, ಸೊ ಅಂತಹ ಡಿಸಾರ್ಡರ್ಸನ್ನು ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಒಂದು ಡಿಸಾರ್ಡರ್ಸ್ಗಳು ಏನಿರುತ್ತೆ, ದೇ ಫಾಲೋ ಮೆಂಡೆಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಅಂದರೆ ಯಾವ ಒಂದು ಜೀನಲ್ಲಿ ಮ್ಯುಟೇಷನ್ ಆಗಿರುತ್ತೆ, ಸೊ ಆ ಜೀನ್ ಮುಂದೆ ಪಾಸ್ ಆಗಬೇಕು ಅಥವಾ ಮುಂದೆ ಇನ್ಹೆರಿಟ್ ಆಗಬೇಕು, ಪೇರೆಂಟ್ಸಿಂದ ಚಿಲ್ಡ್ರನ್ಗೆ ಇನ್ಹೆರಿಟ್ ಆಗಬೇಕು ಅಂತಂದರೆ ಆವಾಗ ಅದು ಮೆಂಡೆಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಪ್ರಕಾರನೇ ಅದು ಮುಂದಿನ ಜನ್ರೇಷನ್ಗೆ ಪಾಸ್ ಆಗುತ್ತೆ. ಸೊ ಇದನ್ನೇ ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಮೆಂಡೆಲಿಯನ್ ಡಿಸಾರ್ಡರ್ಸಲ್ಲಿ ಅಗೇನ್ ದೇರ್ ಆರ್ 2 ಟೈಪ್ಸ್. ಸೊ ಒಂದು ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್, ಇನ್ನೊಂದು ಆಟೋಸೋಮಲ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತಂದರೆ, ಇವಾಗ ನಾನೇನು ಹೇಳಿದೆ, ಹ್ಯೂಮನ್ ಬೀಯಿಂಗ್ಸಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಈ 46 ಕ್ರೋಮೋಸೋಮ್ಸಲ್ಲಿ 44 ಆಟೋಸೋಮ್ಸ್ ಇರುತ್ತೆ ಆ್ಯಂಡ್ 2 ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ದಟ್ ಈಸ್ 2 ಅಲ್ಲೋಸೋಮ್ಸ್ ಇರುತ್ತೆ. ಅದು ಯಾವುದು ಅಂತಂದರೆ XY ಇನ್ ಕೇಸ್ ಆಫ್ ಮೇಲ್ಸ್ ಅಥವಾ XX ಇನ್ ಕೇಸ್ ಆಫ್ ಫೀಮೇಲ್ಸ್. ಸೊ 44 ಪ್ಲಸ್ ದೀಸ್ 2. ಓಕೆ, ಸೊ ಟೋಟಲ್ 46 ಕ್ರೋಮೋಸೋಮ್ಸ್. ಮ್ಯುಟೇಷನ್ ಆದಂಥ ಜೀನ್ ಏನಾದರೂ ಸೆಕ್ಸ್ ಕ್ರೋಮೋಸೋಮ್ಗಳ ಮೇಲೆ ಇತ್ತು ಅಂತಂದರೆ ಆ ತರಹದ ಡಿಸಾರ್ಡರ್ಸನ್ನು ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಒಂದು ವೇಳೆ ಮ್ಯುಟೇಷನ್ ಆದಂಥ ಜೀನ್ ಏನಾದರೂ ಆಟೋಸೋಮ್ಸ್ಗಳ ಮೇಲೆ ಇತ್ತು ಅಂತಂದರೆ ಅದನ್ನು ಆಟೋಸೋಮ್ ಲಿಂಕ್ಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ಸೊ ನಾವು ಲೆಟ್ ಅಸ್ ಸಿ ವಿಚ್ ಆರ್ ದ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್. ಸೊ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ 2 ಡಿಸೀಸಸ್. ಒಂದು ಹೀಮೋಫಿಲಿಯಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಲರ್ blindness.
ಆ್ಯಂಡ್ ಆಟೋಸೋಮಲ್ ಲಿಂಕ್ಡ್ ಇನ್ ಡಿಸಾರ್ಡರ್ಸ್ಗಳಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಿಕಲ್ ಸೆಲ್ ಎನಿಮಿಯಾ, ಫಿನೈಲ್ ಕೀಟೋನ್ಯೂರಿಯಾ, ಆ್ಯಂಡ್ ಥ್ಯಾಲಸೀಮಿಯಾ. ಸೊ ದೀಸ್ ಆರ್ ದ ಮೆಂಡಲಿಯನ್ ಡಿಸಾರ್ಡರ್ಸ್. ಈ 5 ಮೆಂಡಲಿಯನ್ ಡಿಸಾರ್ಡರ್ಸ್ಗಳನ್ನು ನಾವು ಈ ಒಂದು ಚಾಪ್ಟರಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹೀಮೋಫೀಲಿಯಾ. ಹೀಮೋಫೀಲಿಯಾ ಏನಿದೆ, ಇಟ್ ಈಸ್ ಅ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ದಟ್ ಮೀನ್ಸ್ ಈ ಹೀಮೋಫೀಲಿಯಾಗೆ ಕಾರಣವಾದಂತಹ ಮ್ಯುಟೇಟೆಡ್ ಜೀನ್ ಏನಿರುತ್ತೆ ಅದು ಸೆಕ್ಸ್ ಕ್ರೋಮೋಸೋಮ್ಗಳ ಮೇಲೆ ಪ್ರೆಸೆಂಟ್ ಇರುತ್ತೆ. ಇಟ್ ಈಸ್ ಪ್ರೆಸೆಂಟ್ ಆನ್ ಎಕ್ಸ್ ಕ್ರೋಮೋಸೋಮ್. ಸೊ ಎಕ್ಸ್ ಕ್ರೋಮೋಸೋಮ್ ಮೇಲೆ ಈ ಒಂದು ಮ್ಯುಟೇಟೆಡ್ ಜೀನ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಅದು ಯಾವ ಕಂಡೀಷನಲ್ಲಿ ಈ ಒಂದು ಡಿಸಾರ್ಡರ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತಂದರೆ ರಿಸೆಸಿವ್ ಕಂಡೀಷನ್ ಇಲ್ಲಿದ್ದಾಗ ಮಾತ್ರ. ಸೊ ರಿಸೆಸಿವ್ ಡಾಮಿನೆಂಟು ಇದ್ರ ಬಗ್ಗೆ ನಾವು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನೋಡಿದ್ದೀವಿ. ದಟ್ ಈಸ್ ಈ ಒಂದು ಹೀಮೋಫೀಲಿಯಾ ಯಾವ ಕಂಡೀಷನಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತಂದರೆ 2 ಕ್ರೋಮೋಸೋಮ್ಗಳ ಮೇಲೆ ಈ ಒಂದು ಮ್ಯುಟೇಟೆಡ್ ಜೀನ್ ಇದ್ದರೆ ಮಾತ್ರ ಈ ಡಿಸಾರ್ಡರ್ ಎಕ್ಸ್ಪ್ರೆಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಟ್ ಶುಡ್ ಬಿ XH ನಾವು ಹೀಮೋಫಿಲಿಕ್ ಜೀನ್ ಅಂತ ಕರಿಬೋದು. ದಟ್ ಈಸ್ XH ಅಂತಂದರೆ ಸೊ ಈ ಒಂದು ಕ್ರೋಮೋಸೋಮ್ ಮೇಲೆ ಈ ಮ್ಯುಟೇಟೆಡ್ ಜೀನ್ ಇದೆ ಅಂದರೆ ಹೀಮೋಫಿಲಿಯಾಗೆ ಕಾರಣ ಆದಂಥ ಜೀನ್ ಇದೆ. ಓಕೆ, ಸೊ XH ಕಂಡೀಷನ್ ಅಂತಂದರೆ ಏನು, 2 ಕ್ರೋಮೋಸೋಮ್ ಮೇಲೂ ಈ ಒಂದು ಜೀನ್ ಪ್ರೆಸೆಂಟ್ ಇರಬೇಕು. ಓಕೆ, ಸೊ 2 ಕ್ರೋಮೋಸೋಮ್ ಮೇಲೂ ಈ ಜೀನ್ ಪ್ರೆಸೆಂಟ್ ಇದ್ದಾಗ ಅದು ಎಕ್ಸ್ಪ್ರೆಸ್ ಆದರೆ ಅದನ್ನು ನಾವು ರಿಸೆಸಿವ್ ಕಂಡೀಷನ್ನಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಓಕೆ, ಯಾಕೆ ಅಂತಂದರೆ ಇನ್ ಕೇಸ್ X ಮತ್ತು ಇನ್ನೊಂದು XH ಇದ್ದಾಗ ಏನಾಗ್ಬಿಡುತ್ತೆ, ಇನ್ನೊಂದು X ಏನಿದೆ ಅದು ಈ ಒಂದು XH ಕ್ರೋಮೋಸೋಮ್ ಏನಿದೆ ಇದನ್ನು ಮಾಸ್ಕ್ ಮಾಡಿಬಿಡುತ್ತೆ, ಇದನ್ನು ಸಪ್ರೆಸ್ ಮಾಡಿಬಿಡುತ್ತೆ. ಓಕೆ, ಬಿಕಾಸ್ ಇಟ್ ಈಸ್ ಡಾಮಿನೆಂಟ್, ಇದು ಎಕ್ಸ್ಪ್ರೆಸ್ ಆಗಿಬಿಡುತ್ತೆ. ಓಕೆ, ಸೊ ಇದು ಎಕ್ಸ್ಪ್ರೆಸ್ ಆಗಿಬಿಟ್ಟು ಇದ್ರ ಕೆಲಸನ ಅದು ಸಪ್ರೆಸ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಹೀಮೋಫೀಲಿಯಾ ಎಕ್ಸ್ಪ್ರೆಸ್ ಆಗೋದೇ ಇಲ್ಲ. ಸೊ ಹೀಮೋಫೀಲಿಯಾ ಎಕ್ಸ್ಪ್ರೆಸ್ ಆಗಬೇಕು, ಹೀಮೋಫೀಲಿಯಾ ಡಿಸೀಸ್ ಬರಬೇಕು ಅಂತಂದರೆ 2 X ಕ್ರೋಮೋಸೋಮ್ ಮೇಲೂ ಹೆಚ್ಚು ಇರಬೇಕು. ಓಕೆ, ಸೊ ಇದು ಯಾರಲ್ಲಿ, ಫೀಮೇಲ್ಸಲ್ಲಿ. ಓಕೆ, ಸೊ ಫೀಮೇಲ್ಸಲ್ಲಿ ಈ ತರಹ ಇರಬೇಕು. ಸೊ ಈ ತರಹ ಇದ್ದರೆ ಫೀಮೇಲ್ಸನ್ನು ನಾವೇನಂತ ಕರಿತೀವಿ, ಕ್ಯಾರಿಯರ್ಸ್ ಅಂತ ಕರಿತೀವಿ. ಅಂತಂದರೆ ಅವರು ಈ ಜೀನನ್ನು ಹೊತ್ಕೊಂಡು ಮುಂದಿನ ಜನ್ರೇಷನ್ಗೆ ಪಾಸ್ ಮಾಡಬಹುದು, ಆದರೆ ಅವರಲ್ಲಿ ಈ ಹೀಮೋಫೀಲಿಯಾ ಬರಲ್ಲ. ಸೊ ಹಿಯರ್ ಫೀಮೇಲ್ ಆ್ಯಂಡ್ ಹೀಮೋಫಿಲಿಕ್. ಓಕೆ, ಸೊ ಇನ್ನೊಂದು ಮೇಲ್ಸಲ್ಲಿ ಆದರೆ ಏನಾಗುತ್ತೆ, ಸೊ ಮೇಲ್ಸಲ್ಲಿ ದೇರ್ ಈಸ್ ಓನ್ಲಿ 1 X ಕ್ರೋಮೋಸೋಮ್ ಆ್ಯಂಡ್ ಅನದರ್ 1 Y ಕ್ರೋಮೋಸೋಮ್. ಸೊ ಈ ತರಹ ಕಂಡೀಷನ್ನಲ್ಲಿ 1 X ಮೇಲೆ H ಜೀನ್ ಇತ್ತು ಅಂತಂದರೆ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಬಿ ಹೀಮೋಫಿಲಿಕ್. ಯಾಕಂತಂದರೆ ಅವ್ರಿಗೆ ಇನ್ನೊಂದು X ಕ್ರೋಮೋಸೋಮ್ ಇರೋದಿಲ್ಲ, ಇದ್ರ ಕೆಲಸನ ಸಪ್ರೆಸ್ ಮಾಡೋದಕ್ಕೆ ಅಥವಾ ಕಾಂಪನ್ಸೇಟ್ ಮಾಡೋದಕ್ಕೆ ಇನ್ನೊಂದು X ಕ್ರೋಮೋಸೋಮ್ ಇರೋದಿಲ್ಲ. ಹಾಗಾಗಿ ಒಂದೇ XH ಇದ್ದಾಗಲೂ ಕೂಡ ಅವರು ಹೀಮೋಫಿಲಿಕ್ ಆಗಿಬಿಡ್ತಾರೆ, ಹೀಮೋಫಿಲಿಕ್ ಮೇಲ್. ಓಕೆ, ಸೊ ದಿಸ್ ಈಸ್ ದ ಕಂಡೀಷನ್, ಯಾವ ತರಹ ಹೀಮೋಫೀಲಿಯಾ ಡಿಸೀಸ್ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದಕ್ಕೆ. ಸೊ ಈ ತರಹ ಏನಾಗ್ತಾ ಇದೆ, ರಿಸೆಸಿವ್ ಕಂಡೀಷನ್ನಲ್ಲಿ ಮಾತ್ರ ಈ ಹೀಮೋಫೀಲಿಯಾ ಎಕ್ಸ್ಪ್ರೆಸ್ ಆಗ್ತಾ ಇರೋದ್ರಿಂದ ಇದನ್ನು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ಹೀಮೋಫೀಲಿಯಾ ಅಂತಂದರೆ ಏನು, ಈ ಒಂದು ಡಿಸೀಸಸ್ಸಲ್ಲಿ ಯಾವ ತರಹ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಸಿಂಪ್ಟಮ್ಸ್ ಕಂಟಿನ್ಯೂಸ್ ಬ್ಲೀಡಿಂಗ್ ಬಿಕಾಸ್ there is defect in blood clotting, ಮೀನ್ಸ್ ಏನಾಗುತ್ತೆ ಅಂತಂದರೆ ಈ XH ಜೀನ್ ಏನು ಮಾಡಿಬಿಡುತ್ತೆ ಅಂತಂದರೆ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಓಕೆ, ಸೊ ಬ್ಲಡ್ ಕ್ಲಾಟಿಂಗಿನ ಮೆಕ್ಯಾನಿಸಮ್ ಇದೆ. ಸೊ ಥ್ರೋಂಬಿನ್ ಅದಾದ ನಂತರ ಫೈಬರ್ಸ್ಗಳು ಫಾರ್ಮ್ ಆಗಬೇಕು, ಅವುಗಳೆಲ್ಲ ನೆಟ್ವರ್ಕನ್ನು ಫಾರ್ಮ್ ಮಾಡಿಬಿಟ್ಟು ಬ್ಲಡ್ ಏನು ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಫ್ಲೋ ಆಗ್ತಾ ಇರುವಂಥ ಬ್ಲಡ್ಗೆ ಒಂದು ಪ್ಲಗ್ ಥರ ಕ್ಲೋಸ್ ಮಾಡಿಬಿಟ್ಟು ಬ್ಲಡ್ ಫ್ಲೋ ಆಗದೆ ಇರೋ ತರಹ ಏನಾಗಬೇಕು, ರಕ್ತ ಹೆಪ್ಪುಗಟ್ಟಬೇಕು. ಓಕೆ, ಸೊ ದಿಸ್ ಈಸ್ ದ ಮೆಕ್ಯಾನಿಸಮ್ ಬ್ಲಡ್ ಕ್ಲಾಟಿಂಗಿಂದು. ಸೊ ಈ XH ಜೀನ್ ಏನು ಮಾಡಿಬಿಡುತ್ತೆ, ಸೊ ಈ XH ಜೀನ್ ಇರೋದ್ರಿಂದ ಏನಾಗ್ಬಿಡುತ್ತೆ, ಅಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗೋದೇ ಇಲ್ಲ. ಸೊ ದೇರ್ ಈಸ್ ಡಿಫೆಕ್ಟ್ ಇನ್ ಬ್ಲಡ್ ಕ್ಲಾಟಿಂಗ್. ಸೊ ಹಾಗಾಗಿ ಆ ಒಂದು ಪೇಷಂಟ್ಗೆ, ಈ ಡಿಸಾರ್ಡರ್ ಇರೋರಿಗೆ ಸ್ವಲ್ಪ ಮೈನರ್ ಕಟ್ ಆದರೂ ಕೂಡ ಅಂತಂದರೆ ಸ್ವಲ್ಪ ಗಾಯ ಆದರೂ ಕೂಡ ಕಂಟಿನ್ಯೂಸ್ ಆಗಿ ರಕ್ತ ಸುರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಸ್ಟಾಪ್ ಆಗೋದೇ ಇಲ್ಲ. ಓಕೆ, ಸೊ ದಿಸ್ ಈಸ್ ಹೀಮೋಫೀಲಿಯಾ ಡಿಸೀಸಿನ ಎಫೆಕ್ಟ್, ಅಂದರೆ ಸಿಂಪ್ಟಮ್ಸ್ಗಳು ಏನಿರುತ್ತೆ ಅಂತ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ಒಂದು ಹೀಮೋಫೀಲಿಯಾ ಡಿಸೀಸ್ಗೆ ಮೇಲ್ಸ್ಗಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಮೇಲ್ಸ್ ಆರ್ ಮೋರ್ ಸಫರ್ಡ್ ಬಿಕಾಸ್ ಮೇಲ್ಸಲ್ಲಿ ಇರೋದೇ ಒಂದು X ಕ್ರೋಮೋಸೋಮ್. ಸೊ ಆ X ಕ್ರೋಮೋಸೋಮ್ ಮೇಲೆ ಏನಾದರೂ ಈ ಜೀನ್ ಬಂದುಬಿಡ್ತು ಅಂತಂದರೆ ಆಬ್ವಿಯಸ್ಲಿ ಅವ್ರು ಹೀಮೋಫಿಲಿಕ್ ಆಗಿಬಿಡ್ತಾರೆ, ಅವರಿಗೆ ತಪ್ಪಿಸ್ಕೊಳ್ಳುವಂಥ ಚಾನ್ಸೇ ಇರೋದಿಲ್ಲ, ಅವರಲ್ಲಿ ಹೀಮೋಫಿಲಿಕ್ ಡಿಸೀಸ್ ಬಂದುಬಿಡುತ್ತೆ. ಫೀಮೇಲ್ಸ್ಗಳೇನಾದರೂ ಸಫರ್ ಆಗಬೇಕು ಅಂತಂದರೆ ದೇ ಶುಡ್ ಬಿ ಇನ್ ಹೋಮೋಝೈಗಸ್ ಕಂಡೀಷನ್. ಸೊ ಇದೇನಿದು ಹೋಮೋಝೈಗಸ್ ಕಂಡೀಷನ್ನಲ್ಲಿ ಮಾತ್ರ ಫೀಮೇಲ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ.
ದಟ್ ಈಸ್ XH ಇದ್ದರೆ ಮಾತ್ರ ಫೀಮೇಲ್ಸ್ ಸಫರ್ ಆಗುತ್ತೆ. ಕ್ಯಾರಿಯರ್ ಇದ್ರು ಅಂತಂದರೆ ಅವರಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಹಿಮೋಫೀಲಿಯಾ ಇಟ್ ಈಸ್ ಕಾಲ್ಡ್ ಆ್ಯಸ್ ರಾಯಲ್ ಡಿಸೀಸ್. ಸೊ ಈ ಡಿಸೀಸನ್ನು ರಾಯಲ್ ಡಿಸೀಸ್ ಅಂತ ಕರಿತಾ ಇದ್ರು. ಯಾಕೆ ಅಂತಂದರೆ ಈ ಒಂದು ಡಿಸೀಸ್ ಏನಿದೆ ಹಿಮೋಫೀಲಿಯಾ ಡಿಸೀಸ್, ಇದು ಕ್ವೀನ್ ವಿಕ್ಟೋರಿಯಾ ಅವರಲ್ಲಿ ಕಾಣಿಸ್ಕೊಂಡಿತ್ತು. ಕ್ವೀನ್ ವಿಕ್ಟೋರಿಯಾ. ಸೊ ಇವರಿಂದ ನೆಕ್ಸ್ಟ್ ಏನಾಗಿತ್ತು, ಇವರ ನೆಕ್ಸ್ಟ್ ಪ್ರೋಜನಿಗೆ ಇದು ಪಾಸ್ ಆಗ್ತಾ ಹೋಗಿತ್ತು. ಹಾಗೂ ಇವರಲ್ಲಿ ಸಫರ್ ಆಗಿದ್ದು ಯಾರು, ಮೇಲ್ಸ್. ಓಕೆ, ಸೊ ಈ ಒಂದು ಫ್ಯಾಮಿಲಿಯ ರಾಯಲ್ ಫ್ಯಾಮಿಲಿಯ ಮೇಲ್ಸ್ ಜಾಸ್ತಿ ಸಫರ್ ಆಗಿದ್ರು ಈ ಒಂದು ಡಿಸೀಸಿಂದ, ದಟ್ ಈಸ್ ಹಿಮೋಫೀಲಿಯಾಯಿಂದ. ಬಿಕಾಸ್ ಕ್ವೀನ್ ವಿಕ್ಟೋರಿಯಾ ವಾಸ್ ಕ್ಯಾರಿಯರ್. ಸೊ ಕ್ವೀನ್ ವಿಕ್ಟೋರಿಯಾ ಏನಾಗಿದ್ರು, ಕ್ಯಾರಿಯರ್ ಆಗಿದ್ರು ಈ ಒಂದು ಹಿಮೋಫಿಲಿಕ್ ಡಿಸೀಸಿಗೆ. ಅಂದರೆ ಏನಿತ್ತು ಅವರಲ್ಲಿ XH ಆ್ಯಂಡ್ X. ಓಕೆ, ಸೊ ಹಾಗಾಗಿ ಇನ್ನೊಂದು X ಇರೋದ್ರಿಂದ ಅವರು ಕ್ಯಾರಿಯರ್ ಆಗಿದ್ರು. ಆದರೆ ಮುಂದಿನ ಜನ್ರೇಷನ್ಗೆ ಅವರು ಪಾಸ್ ಮಾಡ್ತಾರೆ. ಹೇಗೆ ಹೇಳಿ, ಸೊ ಫೀಮೇಲ್ ಇದ್ದರೆ ಏನಾಗುತ್ತೆ, ಇಲ್ಲಿ ಒಂದು ಗ್ಯಾಮೆಟಿಗೆ XH ಹೋಗುತ್ತೆ, ಇನ್ನೊಂದು ಗ್ಯಾಮೆಟಿಗೆ X ಹೋಗುತ್ತೆ. ಓಕೆ, ನೆಕ್ಸ್ಟ್ ಮೇಲ್ಗೆ ಏನಾಗುತ್ತೆ, ಸೊ ಮೇಲ್ ಏನಾದರೂ ಒಂದು ವೇಳೆ ಅವರು ಹಿಮೋಫಿಲಿಕ್ ಇದ್ದರು ಅಂತಂದರೆ ಅವರಿಂದ XH ಜೀನ್ ಪಾಸ್ ಆಗುತ್ತೆ. ಸೊ ಒಂದು ವೇಳೆ ಅವ್ರು ನಾರ್ಮಲ್ ಇದ್ದರೂ ಕೂಡ ಏನಾಗುತ್ತೆ, ಹಿಯರ್ X ಗ್ಯಾಮೆಟ್, ಹಿಯರ್ Y ಗ್ಯಾಮೆಟ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇವಾಗ XH ಜೊತೆ X ಫ್ಯೂಸ್ ಆದರೆ XHX ಕ್ಯಾರಿಯರ್ ಫೀಮೇಲ್ಸ್, ಆ್ಯಂಡ್ ದೆನ್ X ಜೊತೆ X ನಾರ್ಮಲ್ ಫೀಮೇಲ್ಸ್, ಆ್ಯಂಡ್ ದೆನ್ XH ಜೊತೆ Y ಫ್ಯೂಸ್ ಆಯಿತು ಅಂತಂದರೆ, ಸೊ ಇಲ್ಲಿ ನೋಡಿ ಏನಾಗುತ್ತೆ, ಇವಾಗ ಚಾನ್ಸಸ್ಸು ಹಿಮೋಫಿಲಿಕ್ ಆಗ್ತಾರೆ. ಯಾರು, ಮೇಲ್ಸ್ ಎಲ್ಲ ಹಿಮೋಫಿಲಿಕ್ ಆಗ್ತಾರೆ. ಇಲ್ಲೂ ಕೂಡ ಕ್ಯಾರಿಯರ್ ಇದ್ದಾರೆ, ಇಲ್ಲಿ ನಾರ್ಮಲ್ ಫೀಮೇಲ್ಸ್ ಇದ್ದಾರೆ. ಓಕೆ, ಸೊ ಇಲ್ಲಿ ಫೀಮೇಲ್ಸ್ಗಳು ಎಫೆಕ್ಟ್ ಆಗ್ತಾ ಇಲ್ಲ, ಎಫೆಕ್ಟ್ ಆಗ್ತಾ ಇರೋದು ಯಾರಿಗೆ, ಮೇಲ್ಸ್ಗೆ. ಓಕೆ, ಸೊ ಹಾಗಾಗಿ ಮೇಲ್ಸ್ ಹೆಚ್ಚು ಸಫರ್ ಆದರು ಈ ಒಂದು ಹಿಮೋಫಿಲಿಕ್ ಡಿಸೀಸಿಂದ. ಆ್ಯಂಡ್ ಇನ್ ಕೇಸ್ ಫೀಮೇಲ್ಸ್ ಏನಾದರೂ ಹಿಮೋಫಿಲಿಕ್ ಇದ್ದರು ಅಂತಂದರೆ ಅವರು ಮುಂದಿನ ಜನ್ರೇಷನ್ಗೆ ಈ ಒಂದು ಜೀನನ್ನು ಪಾಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಈ ಡಿಸೀಸಿನ ಸಿಂಪ್ಟಮ್ ಏನು, ದೇರ್ ಈಸ್ ಕಂಟಿನ್ಯೂಯಸ್ ಬ್ಲೀಡಿಂಗ್. ಓಕೆ, ಸೊ ಯೂಶ್ವಲಿ ಆಫ್ಟರ್ ರೀಚಿಂಗ್ ಪ್ಯೂಬರ್ಟಿ ಫೀಮೇಲ್ಸಲ್ಲಿ ಏನಾಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಮೆನ್ಸ್ಟ್ರುವಲ್ ಬ್ಲಡ್ ಫ್ಲೋ ಆಗುತ್ತೆ ಇನ್ ಮೆನ್ಸ್ಟ್ರುವಲ್ ಫೇಸಲ್ಲಿ. ಓಕೆ, ಸೊ ಹಾಗಾಗಿ ಸೊ ಅವರಲ್ಲಿ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆದಾಗಲೇ ಏನಾಗ್ಬಿಡುತ್ತೆ, ಡ್ಯೂ ಟು ಕಂಟಿನ್ಯೂಯಸ್ ಬ್ಲೀಡಿಂಗ್ ದೇರ್ ಈಸ್ ನೋ ಸ್ಟಾಪ್ ಫಾರ್ ಬ್ಲೀಡಿಂಗ್. ಸೊ ಹಾಗಾಗಿ ಅವರು ಆ ಟೈಮಲ್ಲೇ ಸತ್ತು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಫೀಮೇಲ್ಸ್, ಹಿಮೋಫಿಲಿಕ್ ಫೀಮೇಲ್ಸ್ಗಳು ಬದುಕುಳಿದು ರಿಪ್ರೊಡಕ್ಷನ್ ಮಾಡಿ ಮುಂದೆ ಪಾಸ್ ಮಾಡುವಂಥ ಕಂಡೀಷನ್ ಇರೋದಿಲ್ಲ. ದೇರ್ ಆರ್ ನೋ ಚಾನ್ಸಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಹಿಮೋಫೀಲಿಯಾ. Next Mendelian disorder is color blindness. So second one is color blindness, a sex-linked recessive disorder. So again recessive disorders ಅಂತಂದರೆ ಹೋಮೋಸೈಗಸ್ ಕಂಡೀಷನ್ನಲ್ಲಿ ಮಾತ್ರ ಈ ಒಂದು ಡಿಸೀಸ್ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಇದಕ್ಕೆ ಕಾರಣ ಆದಂಥ ಜೀನ್ ಕೂಡ ಇಟ್ ಈಸ್ ಪ್ರೆಸೆಂಟ್ ಆನ್ X ಕ್ರೋಮೋಸೋಮ್. ಸೊ X ಕ್ರೋಮೋಸೋಮ್ ಮೇಲೇ ದ ಜೀನ್ ಈಸ್ ಪ್ರೆಸೆಂಟ್. ನಾವು ಸೊ ಅಗೇನ್ ಈ ಒಂದು ಡಿಸಾರ್ಡರ್ ಕೂಡ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಮೇಲ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ XCY ಅಂತಂದರೆ ಕಲರ್ ಬ್ಲೈಂಡ್ನೆಸ್ಸನ್ನು ಕಾಸ್ ಮಾಡುವಂತಹ ಜೀನ್ X ಕ್ರೋಮೋಸೋಮ್ ಮೇಲಿದೆ. ಸೊ ಹೀಗಾಗಿ ಇವರೇನಾದರೂ ಕಲರ್ ಬ್ಲೈಂಡ್ ಮ್ಯಾನ್, ಕಲರ್ ಬ್ಲೈಂಡ್ ಮೇಲ್. ಓಕೆ, ಬಟ್ XC ಇದ್ದರೆ ಮಾತ್ರ ಫೀಮೇಲ್ಸ್ಗಳು ಕಲರ್ ಬ್ಲೈಂಡ್ ಆಗ್ತಾರೆ, ಕಲರ್ ಬ್ಲೈಂಡ್ ಫೀಮೇಲ್. ಆ್ಯಂಡ್ XU ಇತ್ತಂತಂದರೆ ದೇ ಆರ್ ದ ಕ್ಯಾರಿಯರ್ ಫೀಮೇಲ್ಸ್. ಓಕೆ, ಸೊ ಹಾಗಾಗಿ ಯಾವ್ಯಾವ ಕಂಡೀಷನಲ್ಲಿ ಕಲರ್ ಬ್ಲೈಂಡ್ ಆಗುತ್ತೆ, ಒಂದು ಹೋಮೋಸೈಗಸ್ ಕಂಡೀಷನ್ ಇರಬೇಕು ಫೀಮೇಲ್ಸಿಗೆ ಬರಬೇಕು ಅಂತಂದರೆ, ಇನ್ನೊಂದು ಮೇಲ್ಸಲ್ಲಿ ಒಂದು X ಕ್ರೋಮೋಸೋಮ್ ಮೇಲೆ ಇತ್ತಂದ್ರೂ ಕೂಡ ಅವರು ಕಲರ್ ಬ್ಲೈಂಡ್ ಆಗ್ತಾರೆ. ಬಿಕಾಸ್ ಕಲರ್ ಬ್ಲೈಂಡ್ನೆಸ್ಸನ್ನು ಕಾಸ್ ಮಾಡುವಂಥ ಜೀನ್ ಎಲ್ಲಿದೆ, X ಕ್ರೋಮೋಸೋಮ್ ಮೇಲಿದೆ. ಓಕೆ, ಸೊ ಹಾಗಾಗಿ X ಕ್ರೋಮೋಸೋಮ್ ಒಂದೇ ಇತ್ತಂದ್ರೂ ಕೂಡ ಮೇಲ್ಸಲ್ಲಿ ಅವರು ಕಲರ್ ಬ್ಲೈಂಡ್ ಆಗ್ತಾರೆ ಇಫ್ ದೇ ಆರ್ ಹ್ಯಾವಿಂಗ್ ಕಲರ್ ಬ್ಲೈಂಡ್ನೆಸ್ ಕಾಸಿಂಗ್ ಜೀನ್. ಓಕೆ, ನಾವು ಸೊ ದಟ್ಸ್ ವೈ ಇಟ್ ಈಸ್ ಅಬ್ಸರ್ವ್ಡ್ ಮೋರ್ ಇನ್ ಮೇಲ್ಸ್. ಓಕೆ, ಸೊ ಮೇಲ್ಸಲ್ಲಿ ಜಾಸ್ತಿ ಈ ಒಂದು ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಏನಾಗುತ್ತೆ ಹಾಗಿದ್ರೆ ಈ ಕಲರ್ ಬ್ಲೈಂಡ್ನೆಸ್ಸಲ್ಲಿ ಅಂತಂದರೆ, ಸೊ ಲೆಟ್ ಅಸ್ ಸಿ ದ ಸಿಂಪ್ಟಮ್ಸ್. ಸೊ ಸಿಂಪ್ಟಮ್ಸ್ ಆಫ್ ಕಲರ್ ಬ್ಲೈಂಡ್ನೆಸ್ ನೋಡೋದಾದರೆ, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆ ಜೀನ್ ಡಿಫೆಕ್ಟಿವ್ ಇರೋದ್ರಿಂದ XC ಜೀನ್ ಏನಿದೆಯಲ್ಲ, ಸೊ ಆ ಜೀನ್ ಏನು ಮಾಡುತ್ತೆ ಅಂತಂದರೆ ದ ಪರ್ಸನ್ ಕೆನಾಟ್ ಡಿಸ್ಟಿಂಗ್ವಿಷ್ ಅಂತಂದರೆ ಅವರಿಗೆ ಗುರ್ತಿಸೋಕ್ಕಾಗೋದಿಲ್ಲ ಯಾವುದು ರೆಡ್ ಕಲರ್ ಯಾವುದು ಗ್ರೀನ್ ಕಲರ್ ಅಂತ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ರೆಡ್ ಆ್ಯಂಡ್ ಗ್ರೀನ್ ಕಲರ್. ಯಾಕೆ ಅಂತಂದರೆ, ಸೊ ಐಸಲ್ಲಿ ಏನಿರುತ್ತೆ, ದೇರ್ ಆರ್ ರಾಡ್ಸ್ ಆ್ಯಂಡ್ ಕೋನ್ಸ್. ಓಕೆ, ಸೊ ರಾಡ್ಸ್ ಏನು ಮಾಡುತ್ತೆ, ಡಿಮ್ ಲೈಟಿಗೆ ವಸ್ತುಗಳು ಕಾಣೋ ತರಹ ಕೆಲಸ ಮಾಡುತ್ತೆ. ಕೋನ್ಸ್ ಏನು ಮಾಡುತ್ತೆ, ಡೇ ಟೈಮಲ್ಲಿ ಅಂತಂದರೆ ಜಾಸ್ತಿ ಬೆಳಗಲ್ಲಿ ಅವುಗಳು ಕೆಲಸ ಮಾಡುತ್ತೆ. ಸೊ ರೆಡ್ ಮತ್ತು ಗ್ರೀನ್ ಕಲರ್ನ ಡಿಸ್ಟಿಂಗ್ವಿಷ್ ಮಾಡೋದಕ್ಕಂತಾನೆ ದೇರ್ ಆರ್ ರಾಡ್ಸ್. ಓಕೆ, ಸಾರಿ, ಕಲರ್ನ ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಬೇಕಾದಂಥ ಕೋನ್ಸ್ಗಳು ಡಿಫೆಕ್ಟಿವ್ ಆಗುತ್ತೆ ಯಾವಾಗ ಈ ತರಹ ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಇದ್ದಾಗ. ಓಕೆ, ಸೊ ಅವ್ರಿಗೆ ರೆಡ್ ಮತ್ತು ಗ್ರೀನ್ ಕಲರನ್ನು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಕಲರ್ ಬ್ಲೈಂಡ್ನೆಸ್. ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಆಟೋಸೋಮಲ್ ಡಿಸಾರ್ಡರ್ಸ್. ಸೊ ಅದರಲ್ಲಿ ಯಾವುದು ಫಸ್ಟ್ ಬರುತ್ತೆ, ಸೊ ಫಸ್ಟ್ ಒನ್ ವಿಚ್ ವಿ ಆರ್ ಸಿಕಲ್ ಸೆಲ್ ಎನಿಮಿಯಾ.
ಸೊ ವಾಟ್ ಈಸ್ ಸಿಕಲ್ ಸೆಲ್ ಎನಿಮಿಯಾ ಅಂತ ನೋಡೋದಾದರೆ, ಎನಿಮಿಯಾ ಮೀನ್ಸ್ ವಾಟ್? ಎನಿಮಿಯಾ ಅಂತಂದರೆ ರಕ್ತಹೀನತೆ. ಓಕೆ, ಸೊ ಸಿಕಲ್ ಸೆಲ್ ಎನಿಮಿಯಾ ಅಂತಂದರೆ ಯೂಶ್ವಲಿ ಆರ್ ಬಿ ಸಿಗಳ ನಾರ್ಮಲ್ ಶೇಪ್ ಯಾವುದು? ಆರ್ ಬಿ ಸಿಗಳು ನಾರ್ಮಲ್ ಆಗಿ ಕಾನ್ಕೇವ್ ಶೇಪಲ್ಲಿ ಇರುತ್ತೆ. ದಟ್ ಈಸ್ ಬೈ ಕಾನ್ಕೇವ್ ಶೇಪಲ್ಲಿ ಆರ್ ಬಿ ಸಿಗಳಿರುತ್ತೆ. ಓಕೆ, ಸೊ ದಟ್ ಈಸ್ ಲೈಕ್ ದಿಸ್. ಸೊ ದೇ ಆರ್ ಪ್ರೆಸೆಂಟ್ ಲೈಕ್ ದಿಸ್ ಆರ್ ಬಿ ಸಿಗಳು. ಸೊ ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ದೇ ಟ್ರಾನ್ಸ್ಫಾರ್ಮ್ ಇಂಟು ಸಿಕಲ್ ಶೇಪ್. ಸೊ ಸಿಕಲ್ ಶೇಪಲ್ಲಿ ಆರ್ ಬಿ ಸಿಗಳಾಗುತ್ತೆ. ದಟ್ ಮೀನ್ಸ್ ಸಿಕಲ್ ಶೇಪ್ ಅಂತಂದರೆ ಈ ತರಹ. ಸೊ ಸಿಕಲ್ ಶೇಪಲ್ಲಿ ಆರ್ ಬಿ ಸಿಗಳು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಯಾಕೆ ಈ ತರಹ ಆಗುತ್ತೆ ಅಂತಂದರೆ, ಸೊ ಆರ್ ಬಿ ಸಿಯಲ್ಲಿ ಒಳಗಡೆ ಏನಿದೆ? ಹಿಮೋಗ್ಲೋಬಿನ್ ಇರುತ್ತೆ. ಓಕೆ, ಸೊ ದೇ ಹ್ಯಾವ್ ಹಿಮೋಗ್ಲೋಬಿನ್ HB ಅಂತ ಬರೆದಿದ್ದೀನಿ ನಾನು. ಸೊ ಈ ಹಿಮೋಗ್ಲೋಬಿನ್ನಲ್ಲಿ ಏನಿರುತ್ತೆ? ದೇರ್ ಆರ್ ಚೇನ್ಸ್, ಗ್ಲೋಬಿನ್ನ ಚೇನ್ಸ್ ಇರುತ್ತೆ. ಸೊ ಈ ಗ್ಲೋಬಿನ್ ಚೇನ್ಸ್ ಅಂತಂದ್ರೆ ಏನು? ಪ್ರೋಟೀನ್ಸ್ಗಳು. ಸೊ ಈ ಪ್ರೋಟೀನ್ಸನ್ನು ಉತ್ಪತ್ತಿ ಮಾಡುವಂತಹ ಜೀನ್ಸ್ಗಳು ದಟ್ ಈಸ್ HB. ಸೊ ಹಿಮೋಗ್ಲೋಬಿನನ್ನು ಫಾರ್ಮ್ ಮಾಡುವಂತಹ ಜೀನ್ ಏನಿದೆ ದಟ್ ಈಸ್ HbA. ಸೊ HbA ಇತ್ತು ಅಂತಂದರೆ ಇಟ್ ಈಸ್ ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ಅದ್ರ ಬದಲು HbS ಇತ್ತು ಅಂತಂದರೆ CS ಈಸ್ ಡಿಫೆಕ್ಟಿವ್ ಜೀನ್. ಸೊ ಡಿಫೆಕ್ಟಿವ್ ಜೀನ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ? ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಆ್ಯಂಡ್ ಇಲ್ಲಿ HbS ಅಲ್ಲಿ ಏನಾಗ್ಬಿಡುತ್ತೆ? ಸೊ ದೇ ವಿಲ್ ಬಿ ಕ್ಯಾರಿಯರ್ಸ್. ಹೌದಾ? ಸೊ ಅವರು ಕ್ಯಾರಿಯರ್ಸ್ ಆಗ್ತಾರೆ. ಅವರಲ್ಲಿ ಏನೇ ಎಫೆಕ್ಟ್ ಆಗೋದಿಲ್ಲ. ಯಾಕಂತಂದರೆ ಇನ್ನೊಂದು HbA ಇರೋದ್ರಿಂದ ಅವರಲ್ಲಿ ಎಫೆಕ್ಟ್ ಆಗಲ್ಲ. ಸೊ ಇಲ್ಲೂ ಕೂಡ ಏನಾಗ್ತಿದೆ ನೋಡಿ, ಹೋಮೋಜೈಗಸ್ ಕಂಡೀಷನ್ನಲ್ಲಿ ಮಾತ್ರ ಈ ಡಿಸೀಸ್ ಎಕ್ಸ್ಪ್ರೆಸ್ ಆಗೋದ್ರಿಂದ ಇದನ್ನೇನಂತ ಕರಿತೀವಿ? ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಸೊ ಇದೇನು? ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಯಾಕಂತಂದರೆ ಇಲ್ಲಿ ಡಿಸೀಸ್ ಕಾಸ್ ಮಾಡುವಂಥ ಜೀನ್ ಎಲ್ಲಿದೆ? ಆಟೋಸೋಮ್ಗಳ ಮೇಲೆ ಇದೆ. ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಹೋಮೋಜೈಗಸ್ ಕಂಡೀಷನ್. ಸೊ ಹೋಮೋಜೈಗಸ್ ಕಂಡೀಷನ್ನಲ್ಲಿ ಮಾತ್ರ ಅದು ಎಕ್ಸ್ಪ್ರೆಸ್ ಆಗ್ತಾ ಇದೆ. ಹಾಗಾಗಿ ಇಟ್ ಈಸ್ ರಿಸೆಸಿವ್ ಡಿಸಾರ್ಡರ್. ಸೊ ಯಾವ ತರಹ ಆರ್ ಬಿ ಸಿಗಳ ಶೇಪ್ ಚೇಂಜ್ ಆಗುತ್ತೆ ಇವಾಗ ಅಂತಂದರೆ, ಸೊ ಹಿಮೋಗ್ಲೋಬಿನಿನ ಸ್ಟ್ರಕ್ಚರ್ ಚೇಂಜ್ ಆಗೋದ್ರಿಂದ. ಸೊ ಯಾಕೆ ಚೇಂಜ್ ಆಗುತ್ತೆ ಅಂತಂದರೆ, ಇಲ್ಲಿ ಮೊದಲು ಏನಾಗಬೇಕಿತ್ತು? ಹಿಮೋಗ್ಲೋಬಿನಿನ ಚೈನಲ್ಲಿ ಏನಿರುತ್ತೆ? 7 ಅಮೈನೋ ಆ್ಯಸಿಡ್ಗಳಿರುತ್ತೆ. ಓಕೆ, ಸೊ ನಾರ್ಮಲ್ ಹಿಮೋಗ್ಲೋಬಿನಲ್ಲಿ ಏನಾಗುತ್ತೆ? ನಾರ್ಮಲ್ ಹಿಮೋಗ್ಲೋಬಿನಲ್ಲಿ ಈ ತರಹ 7 ಅಮೈನೋ ಆ್ಯಸಿಡ್ಗಳಿರುತ್ತೆ. ಓಕೆ, ಸೊ ಇದರಲ್ಲಿ 6th ಪೊಸಿಷನ್ನಲ್ಲಿ ಏನಿರುತ್ತೆ ಅಂತಂದರೆ ಅಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಇರುತ್ತೆ. ಓಕೆ, ಸೊ ಹಿಯರ್ ಮೀನ್ಸ್ ಗ್ಲುಟಾಮಿಕ್ ಆ್ಯಸಿಡ್. ಸೊ ಹಿಯರ್ ಗ್ಲುಟಾಮಿಕ್ ಆ್ಯಸಿಡ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ನಾರ್ಮಲ್. ಸೊ ಈ ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ HbS ಜೀನ್ ಅಂತಂದರೆ ಡಿಫೆಕ್ಟಿವ್ ಜೀನ್ ಇರೋದ್ರಿಂದ ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಬದಲು ಏನು ಬಂದುಬಿಡುತ್ತೆ ಅಂತಂದರೆ ಈ ಗ್ಲುಟಾಮಿಕ್ ಆ್ಯಸಿಡ್ ವ್ಯಾಲಿನಿಂದ ರಿಪ್ಲೇಸ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ 6th ಪೊಸಿಷನ್ಗೆ ಏನು ಗ್ಲುಟಾಮಿಕ್ ಆ್ಯಸಿಡ್ ಫಾರ್ಮ್ ಆಗಬೇಕಿತ್ತು ಅದ್ರ ಬದಲು ವ್ಯಾಲಿನ್ ಫಾರ್ಮ್ ಆಗಿಬಿಡುತ್ತೆ. ಸೊ ಆದ ಕಾರಣ ಏನಾಗ್ಬಿಡುತ್ತೆ ಇವಾಗ? ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಓಕೆ, ಸೊ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಫಾರ್ಮ್ ಆಗಿಬಿಡುತ್ತೆ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಫಾರ್ಮ್ ಆದರೆ ಏನಾಗುತ್ತೆ? ಹಿಮೋಗ್ಲೋಬಿನಿನ ಕೆಲಸ ಏನು? ಆಕ್ಸಿಜನನ್ನು ಕ್ಯಾರಿ ಮಾಡುವಂಥದ್ದು. ಸೊ ಆಕ್ಸಿಜನ್ ಸ್ಟ್ರೆಸ್ ಕಾಸ್ ಆಗಿಬಿಟ್ಟು ಏನಾಗುತ್ತೆ? ಆರ್ ಬಿ ಸಿಗಳ ಶೇಪ್ ಬೈ ಕಾನ್ಕೇವಿಂದ ಸಿಕಲ್ ಸೆಲ್ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಸಿಕಲ್ ಸೆಲ್ ಎನಿಮಿಯಾ ಈಸ್ ಕಾಸ್ಡ್ ಡ್ಯೂ ಟು ಡಿಫೆಕ್ಟ್ ಇನ್ ಹಿಮೋಗ್ಲೋಬಿನ್ ಜೀನ್. ಓಕೆ, ಸಿಂಪ್ಟಮ್ಸ್ ಏನಿರುತ್ತೆ ಈ ಒಂದು ಸಿಕಲ್ ಸೆಲ್ ಎನಿಮಿಯಾಗೆ? ಸಿಂಪ್ಟಮ್ಸ್ ಏನಾಗುತ್ತೆ ಅಂತಂದರೆ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕಡಿಮೆ ಆಗಿಬಿಟ್ಟು ಅಲ್ಲಿ ಆರ್ ಬಿ ಸಿಗಳ ಶೇಪ್ ಚೇಂಜ್ ಆಗಿ ಸಿಕಲ್ ಶೇಪ್ ಆಗುತ್ತೆ. ಸೊ ಸಿಕಲ್ ಶೇಪ್ ಆದಂಥ ಸೆಲ್ಸ್ಗಳೇನಾಗುತ್ತೆ ಅಂತಂದರೆ ದೇ ಕೆನಾಟ್ ಪಾಸ್ ಥ್ರೂ ಕ್ಯಾಪಿಲರೀಸ್. ಅಂತಂದರೆ ರಕ್ತನಾಳಗಳೇನಿರುತ್ತೆ ಅದ್ರ ಮುಖಾಂತರ ಅವುಗಳು ಪಾಸ್ ಆಗೋದಕ್ಕಾಗೋದಿಲ್ಲ, ಅವುಗಳನ್ನು ಬ್ಲಾಕ್ ಮಾಡಿಬಿಡುತ್ತೆ. ದೇ ಕೆನಾಟ್ ಪಾಸ್ ಥ್ರೂ ಕ್ಯಾಪಿಲರೀಸ್ ಆ್ಯಂಡ್ ಎಫೆಕ್ಟ್ ದ ಬ್ಲಡ್ ಸಪ್ಲೈ ಟು ಆರ್ಗನ್ಸ್. ಓಕೆ, ಸೊ ಈ ರೀತಿಯಾಗಿ ಅದು ಎನಿಮಿಯಾನ ಕಾಸ್ ಮಾಡುತ್ತೆ. ಸೊ ಆರ್ ಬಿ ಸಿಗಳು ಸಿಕಲ್ ಸೆಲ್ ಶೇಪ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಸಾರ್ಡರ್ ಈಸ್ ಥ್ಯಾಲಸೀಮಿಯಾ. ಸೊ ಥ್ಯಾಲಸೀಮಿಯಾನು ಕೂಡ ಒಂದು ಆಟೋಸೋಮಲ್ ರಿಸೆಸಿವ್ ಡಿಸೀಸ್. ಅಂತಂದರೆ ಈ ಒಂದು ಥ್ಯಾಲಸೀಮಿಯಾ ಡಿಸೀಸ್ ಕೂಡ ಬರಬೇಕು ಅಂತಂದರೆ ಅದಕ್ಕೆ ಕಾರಣ ಆದಂಥ ಜೀನ್ ಆಟೋಸೋಮ್ಸ್ಗಳ ಮೇಲೆ ಇರುತ್ತೆ. ಓಕೆ, ಸೊ ಏನಾಗುತ್ತೆ ಥ್ಯಾಲಸೀಮಿಯಾದಲ್ಲಿ ಅಂತಂದರೆ ಇಟ್ ಈಸ್ ಕಾಸ್ಡ್ ಡ್ಯೂ ಟು ಲೆಸ್ ಪ್ರೊಡಕ್ಷನ್ ಆಫ್ ಗ್ಲೋಬಿನ್ ಚೈನ್ ಆಫ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ನ ಚೈನ್ಸ್ಗಳೇನಿರುತ್ತೆ, ಸೊ ದಟ್ ಈಸ್ ಹಿಮೋಗ್ಲೋಬಿನಿನ ಸ್ಟ್ರಕ್ಚರನ್ನು ನೋಡಿದ್ರೆ ನಮಗೆ ಗ್ಲೋಬಿನ್ ಚೈನ್ಸ್ಗಳು ಕಾಣಿಸುತ್ತೆ. ಸೊ ಈ ಗ್ಲೋಬಿನ್ ಚೈನ್ಸ್ಗಳು ಕಡಿಮೆ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ಈ ತರಹ ಥ್ಯಾಲಸೀಮಿಯಾ ಕಾಸ್ ಆಗುತ್ತೆ. ಸೊ ಈ ಥ್ಯಾಲಸೀಮಿಯಾದಲ್ಲಿ 2 ಟೈಪ್ಸ್ ಇದೆ. ಒಂದು ಆಲ್ಫಾ ಥ್ಯಾಲಸೀಮಿಯಾ, ಇನ್ನೊಂದು ಬೀಟಾ ಥ್ಯಾಲಸೀಮಿಯಾ ಅಂತ. ಸೊ ಆಲ್ಫಾ ಥ್ಯಾಲಸೀಮಿಯಾ ಅಂತಂದರೆ ಆಲ್ಫಾ ಚೈನಿನ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ. ಸೊ ಒಂದು ಹಿಮೋಗ್ಲೋಬಿನಲ್ಲಿ ಏನಿರುತ್ತೆ ಅಂತಂದರೆ 2 ಆಲ್ಫಾ ಚೈನ್ಸ್ ಇರುತ್ತೆ, 2 ಬೀಟಾ ಚೈನ್ಸ್ ಇರುತ್ತೆ ಒಂದು ಹಿಮೋಗ್ಲೋಬಿನಲ್ಲಿ. ಸೊ ಅದರಲ್ಲಿ ಆಲ್ಫಾ ಚೈನಿನ ಸಿಂಥಸಿಸ್ ಆಗೋದು ಅಂದರೆ ಆಲ್ಫಾ ಚೈನ್ ಪ್ರೊಡ್ಯೂಸ್ ಆಗೋದೇನಾದರೂ ಎಫೆಕ್ಟ್ ಆದರೆ ಅದನ್ನು ಆಲ್ಫಾ ಥ್ಯಾಲಸೀಮಿಯಾ ಅಂತ ಕರಿತೀವಿ. ಬೀಟಾ ಚೈನ್ ಪ್ರೊಡಕ್ಷನ್ ಏನಾದರೂ ಕಡಿಮೆ ಆಯಿತು ಅಂದರೆ ಅದನ್ನು ಬೀಟಾ ಥ್ಯಾಲಸೀಮಿಯಾ ಅಂತ ಕರಿತೀವಿ. ಇನ್ನು ಆಲ್ಫಾ ಥ್ಯಾಲಸೀಮಿಯಾನ ಕಾಸ್ ಮಾಡುವಂಥದ್ದು ಅಥವಾ ಈ ಆಲ್ಫಾ ಚೈನನ್ನು ಪ್ರೊಡ್ಯೂಸ್ ಮಾಡುವಂಥ ಜೀನ್ಸ್ ಯಾವುದು ಅಂತಂದರೆ HbA1 ಆ್ಯಂಡ್ HbA2. ಇವುಗಳು 16th ಕ್ರೋಮೋಸೋಮ್ ಮೇಲೆ ಪ್ರೆಸೆಂಟ್
ಇರುತ್ತೆ. ಸೊ ಏನು ಕ್ರೋಮೋಸೋಮ್ಗಳಿದೆ, ದಟ್ ಈಸ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇದೆ. ಅದರಲ್ಲಿ 16ನೇ ಪೇರ್ ಏನಿದೆಯಲ್ಲ, ಸೊ 16th ಕ್ರೋಮೋಸೋಮ್ ಮೇಲೆ ಈ HbA1 ಮತ್ತು HbA2 ಜೀನ್ಗಳಿರುತ್ತೆ. ಇವುಗಳಲ್ಲಿ ಏನಾದರೂ ಡಿಫೆಕ್ಟ್ ಆಯಿತು ಅಂತಂದರೆ ಆಲ್ಫಾ ಚೈನ್, ಸೊ ಬೀಟಾ ಚೈನಿನ ಪ್ರೊಡಕ್ಷನ್ನ ಮಾಡುವಂಥ ಜೀನ್ಸ್ HBB ಅನ್ನೋ ಜೀನ್ಗಳು ಇದು ಸೆಕೆಂಡ್ ಕ್ರೋಮೋಸೋಮ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಸೊ ಈ ಜೀನ್ಸ್ಗಳು ಮ್ಯೂಟೇಷನ್ ಆದಾಗ ಏನಾಗುತ್ತೆ, ಆ ರೆಸ್ಪೆಕ್ಟಿವ್ ಚೈನ್ಸ್ಗಳು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಚೈನ್ಸ್ಗಳು ಪ್ರೊಡ್ಯೂಸ್ ಆಗಿಲ್ಲ ಅಂತಂದರೆ ಅಲ್ಟಿಮೇಟ್ಲಿ ಆ ಹಿಮೋಗ್ಲೋಬಿನ್ ಕರೆಕ್ಟ್ ಫಾರ್ಮಲ್ಲಿ ಇರೋದಿಲ್ಲ, ಅಂತಂದರೆ ಹಿಮೋಗ್ಲೋಬಿನ್ ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ. ಸೊ ಹಿಮೋಗ್ಲೋಬಿನ್ನ ಕ್ವಾಂಟಿಟಿ ಕಡಿಮೆ ಆಗುವಂತಹದ್ದು ಥಲಸೀಮಿಯಾದಲ್ಲಿ, ಹಿಮೋಗ್ಲೋಬಿನ್ನ ಕ್ವಾಲಿಟಿ ಕಡಿಮೆ ಆಗುವಂತಹದ್ದು ಸಿಕಲ್ ಸೆಲ್ ಎನಿಮಿಯಾದಲ್ಲಿ. ಸೊ ಎಕ್ಸಾಮಲ್ಲಿ ಕೇಳಬಹುದು ಕ್ವಾಲಿಟೇಟಿವ್ ಡಿಫೆಕ್ಟ್ ಯಾವುದು ಹಿಮೋಗ್ಲೋಬಿನ್ನಿಂದು ಅಂತಂದರೆ, ಕ್ವಾಲಿಟಿ ಕಡಿಮೆ ಆಗೋದಲ್ಲಿ ಹಿಮೋಗ್ಲೋಬಿನ್ನಿಂದು ಇಟ್ ಈಸ್ ಇನ್ ಸಿಕಲ್ ಸೆಲ್ ಎನಿಮಿಯಾ. ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಹಿಮೋಗ್ಲೋಬಿನಿನ ಕ್ವಾಲಿಟಿ ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಕ್ವಾಂಟಿಟಿ ಕಡಿಮೆ ಆಗುವಂಥದ್ದು ಥ್ಯಾಲಸೀಮಿಯಾದಲ್ಲಿ, ಹಿಮೋಗ್ಲೋಬಿನಿನ ಕ್ವಾಂಟಿಟಿ ಅಮೌಂಟ್ ಕಡಿಮೆ ಆಗೋದು ಥ್ಯಾಲಸೀಮಿಯಾದಲ್ಲಿ. ಸೊ ಈ ಥ್ಯಾಲಸೀಮಿಯಾ ಕಾಸ್ ಆಗೋದ್ರಿಂದ ಏನಿರುತ್ತೆ ಸಿಂಪ್ಟಮ್ಸ್ ಅಂತ ನೋಡೋದಾದರೆ, ಸೊ ಸಿಂಪ್ಟಮ್ಸ್ ಆಫ್ ಥ್ಯಾಲಸೀಮಿಯಾ ಇಟ್ ಈಸ್ ಎನಿಮಿಯಾ ಅಂತಂದರೆ ರಕ್ತಹೀನತೆ ಉಂಟಾಗುತ್ತೆ ಈ ಥ್ಯಾಲಸೀಮಿಯಾದಿಂದ. ಸೊ ದಿಸ್ ಈಸ್ ಅಬೌಟ್ ಥ್ಯಾಲಸೀಮಿಯಾ. ಲಾಸ್ಟ್ ಮೆಂಡೆಲಿಯನ್ ಡಿಸಾರ್ಡರ್ ದಟ್ ಈಸ್ ಫಿನೈಲ್ ಕೀಟೋನ್ಯೂರಿಯಾ, ಇದನ್ನು PKU ಅಂತ ಕೂಡ ಕರೀತಾರೆ, ದಟ್ ಈಸ್ ಫಿನೈಲ್ ಕೀಟೋನ್ಯೂರಿಯಾ. ಓಕೆ, ಸೊ ಈ ಒಂದು ಡಿಸಾರ್ಡರ್ ಏನಿದೆ ಇಟ್ ಈಸ್ ಅ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಅಂತಂದರೆ ಈ ಡಿಸೀಸನ್ನು ಕಾಸ್ ಮಾಡುವಂಥ ಜೀನ್ ಆಟೋಸೋಮ್ಗಳ ಮೇಲಿರುತ್ತೆ. ಇದು ಒಂದು ಮೆಟಾಬಾಲಿಸಮ್ಗೆ ಸಂಬಂಧಪಟ್ಟಂಥ ಡಿಸೀಸ್, ಅಂತಂದರೆ ಮೆಟಾಬಾಲಿಸಮ್ ಬಾಡಿಯಲ್ಲಾಗುವಂಥ ಕೆಮಿಕಲ್ ರಿಯಾಕ್ಷನ್ಸ್ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಿಸಾರ್ಡರ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಕಾಸ್ ಏನು, ಫಿನೈಲ್ ಕೀಟೋನ್ಯೂರಿಯಾದ ಕಾಸ್ ಅಂತಂದರೆ ಕಾರಣ ಏನು ಅಂತಂದರೆ ಒಂದು ಎನ್ಸೈಮ್ ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅನ್ನುವಂತಹ ಒಂದು ಎನ್ಸೈಮ್. ಓಕೆ, ಸೊ ಈ ಒಂದು ಎನ್ಸೈಮ್ ಏನಿದೆಯಲ್ಲ, ಸೊ ಈ ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಏನಿದೆ ಆ ಜೀನ್ ಮ್ಯೂಟೇಟ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಜೀನ್ ಫಾರ್ ಎನ್ಸೈಮ್ ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಈಸ್ ಮ್ಯೂಟೇಟೆಡ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇವಾಗ ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅನ್ನೋ ಎನ್ಸೈಮು ಪ್ರೊಡ್ಯೂಸ್ ಆಗೋದಿಲ್ಲ. ಈ ಎನ್ಸೈಮ್ ಯಾಕೆ ಬೇಕಾಗಿತ್ತು ಅಂತಂದರೆ, ಫಿನೈಲ್ ಅಲನಿನ್ ಅನ್ನುವಂತಹ ಒಂದು ಅಮೈನೋ ಆ್ಯಸಿಡ್ ಇದೆ. ಓಕೆ, ಸೊ ಫಿನೈಲ್ ಅಲನಿನ್ ಅನ್ನುವಂಥ ಅಮೈನೋ ಆ್ಯಸಿಡ್ ಏನಾಗಬೇಕು, ಬಾಡಿಯಲ್ಲಿ ಇಟ್ ಶುಡ್ ಗೆಟ್ ಕನ್ವರ್ಟೆಡ್ ಇಂಟು ಟೈರೋಸಿನ್. ಓಕೆ, ಸೊ ಅದು ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕು. ಆಗಲಿಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಈ ಫಿನೈಲ್ ಅಲನಿನ್ನು ಹಾಗೆ ಉಳ್ಕೊಂಡ್ಬಿಡ್ತು ಅಂತಂದರೆ ಇಟ್ ವಿಲ್ ಗೆಟ್ ಅಕ್ಯುಮುಲೇಟ್ ಆ್ಯಂಡ್ ಕನ್ವರ್ಟ್ ಟು ಫಿನೈಲ್ ಪೈರುವಿಕ್ ಆ್ಯಸಿಡ್. ಏನಾಗ್ಬಿಡುತ್ತೆ, ಇದೇನಾದರೂ ಒಂದು ವೇಳೆ ಕನ್ವರ್ಟ್ ಆಗಲಿಲ್ಲ ಅಂತಂದರೆ ಏನಾಗಿ ಸ್ಟೋರ್ ಆಗುತ್ತೆ, ಅದು ಫಿನೈಲ್ ಪೈರುವಿಕ್ ಆ್ಯಸಿಡ್ ಆಗಿ ಸ್ಟೋರ್ ಆಗಿಬಿಡುತ್ತೆ, ಪೈರುವಿಕ್ ಆ್ಯಸಿಡ್ ಆಗಿ. ಓಕೆ, ಇನ್ ಕೇಸ್ ಕನ್ವರ್ಟ್ ಆಗಲಿಲ್ಲ ಅಂತಂದರೆ, ಸೊ ಈ ಪೈರುವಿಕ್ ಆ್ಯಸಿಡ್ ಸ್ಟೋರ್ ಆಗಿಬಿಟ್ರೆ ಏನಾಗುತ್ತೆ, ಅದು ಬ್ರೈನಿಗೆ ಎಫೆಕ್ಟ್ ಮಾಡುತ್ತೆ. ಬ್ರೈನಲ್ಲಿ ಹೋಗಿ ಸ್ಟೋರ್ ಆಗಿಬಿಟ್ಟು ಅದು ಬ್ರೈನನ್ನ ಎಫೆಕ್ಟ್ ಮಾಡುತ್ತೆ. ಸೊ ಬ್ರೈನಿಗೆ ಎಫೆಕ್ಟ್ ಮಾಡೋದಂತಂದ್ರೆ ಏನು, ನರ್ವಸ್ ಸಿಸ್ಟಮಿಗೆ ಎಫೆಕ್ಟ್ ಮಾಡಿಬಿಟ್ಟು ಮೆಂಟಲ್ ರಿಟಾರ್ಡ್ನೆಸ್ ಅಂತಂದರೆ ಬುದ್ಧಿಮಾಂದ್ಯತೆ ಉಂಟಾಗುತ್ತೆ. ಅಲ್ಲದೆ ಹೇರ್ ಮತ್ತು ಸ್ಕಿನ್ನ ಪಿಗ್ಮೆಂಟೇಷನ್ ಕೂಡ ಇದರಿಂದ ಚೇಂಜ್ ಆಗುತ್ತೆ. ಅಂದರೆ ಕಲರ್ ಆಫ್ ಹೇರ್ ಮತ್ತು ಸ್ಕಿನ್ ಕೂಡ ಈ ಒಂದು ಫಿನೈಲ್ ಕೀಟೋನ್ಯೂರಿಯಾದಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇವನ್ ಯೂರಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಬಿಕಾಸ್ ಈ ಒಂದು ಪೈರುವಿಕ್ ಆ್ಯಸಿಡ್ ಏನಿದೆ ಇದರಿಂದ ಅದು ಕಿಡ್ನಿಗೂ ಕೂಡ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಹೀಗಾಗಿ ಈ ಫಿನೈಲ್ ಕೀಟೋನ್ಯೂರಿಯಾದಲ್ಲಿ ಒಂದೇ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಆಗದೆ ಇರೋದ್ರಿಂದ, ಸೊ ಈ ಎನ್ಸೈಮ್ ಏನು ಮಾಡ್ತಾ ಇತ್ತು, ಈ ಫಿನೈಲ್ ಅಲನಿನನ್ನು ಟೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ದಟ್ ಈಸ್ ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅನ್ನುವಂತಹ ಎಂಜೈಮ್ ಏನು ಮಾಡ್ತಾ ಇತ್ತು, ಫಿನೈಲ್ ಅಲನಿನನ್ನು ಟೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ಇವಾಗ ಈ ಎಂಜೈಮನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದಂಥ ಜೀನ್ ಮ್ಯೂಟೇಟ್ ಆಗಿರೋದ್ರಿಂದ ಈ ಎಂಜೈಮು ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಫಿನೈಲ್ ಅಲನಿನ್ ಕೂಡ ಟೈರೋಸಿನ್ ಆಗ್ತಾ ಇಲ್ಲ. ಸೊ ಏನಾಗುತ್ತೆ ಆವಾಗ, ಫಿನೈಲ್ ಅಲನಿನ್ನು ಫಿನೈಲ್ ಪೈರುವಿಕ್ ಆ್ಯಸಿಡ್ ಆಗುತ್ತೆ. ಈ ಫಿನೈಲ್ ಪೈರುವಿಕ್ ಆ್ಯಸಿಡು ಏನಾಗುತ್ತೆ, ಇಟ್ ವಿಲ್ ಗೆಟ್ ಸ್ಟೋರ್ಡ್, ಅಕ್ಯುಮುಲೇಟ್ ಆಗಿಬಿಟ್ಟು ಬ್ರೈನ್ಗೆ ಎಫೆಕ್ಟ್ ಮಾಡುತ್ತೆ, ಮೆಂಟಲ್ ರಿಟಾರ್ಡ್ನೆಸ್ಸನ್ನು ಕಾಸ್ ಮಾಡುತ್ತೆ. ಸೊ ಇದೆಲ್ಲ ಏನು ಸಿಂಪ್ಟಮ್ಸ್ ಆಫ್ ಫಿನೈಲ್ ಕೀಟೋನ್ಯೂರಿಯಾ. ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಮೆಂಡಲಿಯನ್ ಡಿಸಾರ್ಡರ್ಸ್ಗಳಾಗಿತ್ತು. ಸೊ ಮೆಂಡಲಿಯನ್ ಡಿಸಾರ್ಡರ್ಸಲ್ಲಿ ಏನು ನೋಡಿದ್ವಿ ನಾವು, ಮೆಂಡಲಿಯನ್ ಡಿಸಾರ್ಡರ್ಸಲ್ಲಿ 2 ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್, ಹಿಮೋಫಿಲಿಯಾ ಆ್ಯಂಡ್ ಕಲರ್ ಬ್ಲೈಂಡ್ನೆಸ್, ಆ್ಯಂಡ್ 3 ಆಟೋಸೋಮಲ್ ಡಿಸಾರ್ಡರ್ಸ್, ದಟ್ ಈಸ್ ಸಿಕಲ್ ಸೆಲ್ ಎನಿಮಿಯಾ, ಫಿನೈಲ್ ಕೀಟೋನ್ಯೂರಿಯಾ ಆ್ಯಂಡ್ ಥ್ಯಾಲಸೀಮಿಯಾ. ಸೊ ಈ ಎಲ್ಲ ಡಿಸೀಸ್ಗಳನ್ನು ಕೂಡ ನಿಮಗೆ 3 ಮಾರ್ಕ್ಸಲ್ಲಿ ಒಂದೊಂದೇ ಡಿಸೀಸನ್ನು ಕೇಳ್ಬೋದು, ಅಥವಾ ಮೆಂಡಲಿಯನ್ ಡಿಸಾರ್ಡರ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಸೊ ಪ್ರತಿಯೊಂದು ಡಿಸಾರ್ಡರಿನ ಕಾಸ್ ಅಂತಂದರೆ ಯಾವ ಜೀನ್ ಮ್ಯೂಟೇಟ್ ಆಗಿರುತ್ತೆ ಮತ್ತು ಅದರ ಸಿಂಪ್ಟಮ್ಸ್ ಏನು ಅನ್ನೋದನ್ನು ನೀಟಾಗಿ ಓದ್ಕೊಂಡು ಹೋಗಿ. ಸೊ ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಂಡಲಿಯನ್ ಡಿಸಾರ್ಡರ್ಸ್ ಮತ್ತು ನೆಕ್ಸ್ಟ್ ಟಾಪಿಕಲ್ಲಿ ನಾನು ಕ್ರೋಮೋಸೋಮಲ್ ಡಿಸಾರ್ಡರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಚಾಪ್ಟರಲ್ಲಿ. ಓಕೆ, ಸೊ ಯಾವುದಾದ್ರೂ ಒಂದು ಡಿಸಾರ್ಡರನ್ನು ಕೇಳ್ತಾರೆ. ಸೊ ಹಾಗಾಗಿ ಕರೆಕ್ಟಾಗಿ ಡಿಸಾರ್ಡರ್ಗೆ ಕಾರಣ ಏನು ಮತ್ತು ಅದರ ಸಿಂಪ್ಟಮ್ಸ್ ಏನು ಅನ್ನೋದನ್ನು ನೀಟಾಗಿ ಓದ್ಕೊಂಡು ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ತರಹದ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಟು ಬಯೋಸ್ಟಡಿ ಮೇಡ್ ಈಸಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಇದರಿಂದ ಅವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.